ಬೇಸಿಗೆಗಾಲ ಬಂತು ಅಂದರೆ ಮಲೆನಾಡಿನ ಮನೆಗಳಲ್ಲಿ ಈ ತಿಂಡಿ ಕಾಮನ್. ಎಲ್ಲರ ಮನೆಯಲ್ಲೂ ಘಮ ಘಮ ಅಂತ ಇರುತ್ತೆ. ಹಲಸಿನ ಹಣ್ಣಿನ ಇಡ್ಲಿ ಅಥವಾ ಕಡುಬು ಅದು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮೊದಲಿಗೆ ಇಲ್ಲಿ ಅಕ್ಕಿ ತರಿ ಅಂತ ಸಿಗುತ್ತಲ್ಲ, ಅದನ್ನು ಹುರ್ಕೊಳ್ತಾ ಇದ್ದೀನಿ. ಅಂಗಡಿಲಿ ಸಿಗುತ್ತೆ, ಇದು ಇಡ್ಲಿ ರವೆ ಅಲ್ಲ, ಅಕ್ಕಿ ತರಿ ಅಂತ ಬರುತ್ತೆ. ಅದನ್ನು ಹುರ್ಕೋತಾ ಇದ್ದೀನಿ. ಅರ್ಧ ಬಟ್ಲಾಗುವಷ್ಟು ಅಕ್ಕಿ ತರಿನ ಹುರ್ಕೋತಾ ಇದ್ದೀನಿ. ಅದು ತುಂಬ ಏನು ಹುರಿದು ಇದಾಗೋದು ಬೇಡ. ಒಂದು ಸ್ವಲ್ಪ ಬೆಚ್ಚಗಾಗಿ ಕೈಯಲ್ಲಿ ಹಿಡಿದ್ರೆ ನಮಗೆ ಬೆಚ್ಚಗೆ ಅನ್ಸೋಂಗಾದರೆ ಸಾಕು. ಈಗ ಅದು ಬೆಚ್ಚಗೆ ಅನ್ನಿಸ್ತಾ ಇದೆ, ಆಫ್ ಮಾಡ್ಕೊಂಡ್ಬಿಡ್ತೀನಿ. ಕರೆಕ್ಟು ನಾನಿಲ್ಲಿ ಯಾವ ಅಳತೆ ತೋರಿಸ್ತಾ ಇದ್ದೀನಿ ಎಲ್ಲದೂ ಅದೇ ಅಳತೆಯಲ್ಲಿ ತೊಗೊಂಡ್ರೆ ನಿಮಗೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಅದು ಜಾಸ್ತಿ ಆಯಿತು, ಇದು ಕಮ್ಮಿ ಆಯಿತು, ಏನೇನೋ ವ್ಯತ್ಯಾಸ ಆಗೋಗ್ಬಿಟ್ರೆ ಇಡ್ಲಿ ಗಟ್ಟಿ ಆಗುತ್ತೆ, ಇಲ್ಲ ಮೇಣ ಥರ ಆಗಿ ಎದ್ದೇಳೋದೇ ಇಲ್ಲ ತಟ್ಟೆಯಿಂದ, ಆ ಥರ ಆಗುತ್ತೆ. ಸೊ ನೋಡಿಕೊಂಡು ನಿಧಾನ ಕರೆಕ್ಟಾಗಿ ನಾನು ಏನು ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಲ್ಲ, ಕರೆಕ್ಟಾಗಿ ಅದೇ ಮೆಷರ್ಮೆಂಟ್ ಫಾಲೋ ಮಾಡಿದ್ರೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರೋ ಇಡ್ಲಿ ಖಂಡಿತವಾಗ್ಲೂ ಬರುತ್ತೆ. ನೋಡಿ, ನಾನಿಲ್ಲಿ ಹಲಸಿನ ಹಣ್ಣನ್ನು ರುಬ್ಬಕ್ಕೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿನೂ ಹಾಕ್ಕೋತಾ ಇದ್ದೀನಿ. ರುಬ್ಬಿ ನಾವು ಯಾವ ಅಳತೆಯಲ್ಲಿ ಅರ್ಧ ಬಟ್ಲಾಗೋಷ್ಟು ಅಕ್ಕಿ ತರಿ ತೊಗೊಂಡಿದ್ದೀವಲ್ಲ, ಅದೇ ಬಟ್ಲಲ್ಲಿ 1 ಬಟ್ಲಾಗುವಷ್ಟು ಹಲಸಿನ ಹಣ್ಣಿನ ಪಲ್ಪ್ ಬೇಕು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಅರ್ಧ ಬಟ್ಲಾಗುವಷ್ಟು ಅಕ್ಕಿ ತರಿಗೆ 1 ಬಟ್ಲಾಗುವಷ್ಟು ಹಲಸಿನ ಹಣ್ಣಿನ ಪಲ್ಪು. ಕರೆಕ್ಟಾಗಿ ನಾವು ರುಬ್ಬಿದ ಮೇಲೆ ಅಳತೆ ಕರೆಕ್ಟಾಗಿ ತೊಗೊಂಡ್ರೆ ಪ್ರಪೋರ್ಷನ್ ನೀಟಾಗಿ ಬರುತ್ತೆ. ಅದಕ್ಕೆ ಅರ್ಧ ಬಟ್ಲಾಗುವಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಒಂದು 1/4 ಬಟ್ಲಾಗುವಷ್ಟು ಬೆಲ್ಲ. ನಾನು ಎಲ್ಲದನ್ನು ಅದೇ ಬಟ್ಲು ಮೆಷರ್ಮೆಂಟಲ್ಲೇ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಹಲಸಿನ ಹಣ್ಣು ಎಷ್ಟು ಸಿಹಿ ಇದೆ ನೋಡ್ಕೊಂಬಿಟ್ಟು ಬೆಲ್ಲನ ತೊಗೋಬೇಕು. ನಾನಿಲ್ಲಿ ತೊಗೊಂಡಿರೋ ಹಲಸಿನ ಹಣ್ಣು ಸಿಹಿಯಾಗೇ ಇತ್ತು. 1/4 ಬಟ್ಲಾಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿ ಆಗಿದೆ. ನೀವು ಹಲಸಿನ ಹಣ್ಣು ಸ್ವಲ್ಪ ಸಪ್ಪೆ ಇದ್ದರೆ ಇನ್ನೊಂಚೂರು ಜಾಸ್ತಿ ತೊಗೋಬೋದು. ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಕಲಸಿ ಟೇಸ್ಟ್ ನೋಡಿದ್ರೆ ಇನ್ನೊಂಚೂರು ಬೇಕಾದರೆ ಮೇಲಿಂದ ಹಾಕ್ಕೋಬೋದು. ಒಂದು ಸ್ವಲ್ಪ ಕಾಳು ಮೆಣಸಿನ ಜಜ್ಜಿ ಅದನ್ನು ಹಾಕ್ಕೊಂಡಿದ್ದೀನಿ ಮೇಲ್ಗಡೆಗೆ. ಯಾಕೆಂದರೆ ಇದು ಹಲಸಿನ ಹಣ್ಣು ಬೇಯಿಸಿದ್ರ ಮೇಲೆ ಗ್ಯಾಸ್ಟ್ರಿಕ್ ಆಗ್ಬೋದು. ಕಾಳು ಮೆಣಸು ಹಾಕಿದ್ರೆ ಅದೆಲ್ಲ ಹೊಡೆದೋಗುತ್ತೆ. ಕರೆಕ್ಟಾಗಿ ಅದು ಸರಿ ಹೋಗಲಿ ಅಂತ ಹೇಳ್ಬಿಟ್ಟು ಕಾಳು ಮೆಣಸನ್ನು ಜಜ್ಜಿ ಮೇಲಿಂದ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಕಲಿಸಿದ್ರೆ ನಮ್ಮ ಹಲಸಿನ ಹಣ್ಣಿನ ಕಡುಬು ಅಥವಾ ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ. ನಾವು ಏನು ನೀರೆಲ್ಲ ಹಾಕೋದೇನು ಬೇಡ. ಕರೆಕ್ಟಾಗಿ ಆ ಹಣ್ಣು ಮತ್ತು ಬೆಲ್ಲದಲ್ಲಿ ಏನು ನೀರಿನ ಅಂಶ ಇರುತ್ತಲ್ಲ ಅಷ್ಟೇ ಸಾಕಾಗುತ್ತೆ. ಹಾಗೆ ಹಿಟ್ಟು ಕೂಡ ನಾವು ಮಾಮೂಲಿ ಇಡ್ಲಿ ಹಿಟ್ಟು ಮಾಡ್ತೀವಲ್ಲ ಅದಕ್ಕಿಂತ ದಪ್ಪನಾಗೇ ಇರಬೇಕು. ಇಡ್ಲಿ ಹಿಟ್ಟಿನ ಹದಕ್ಕೆ ಅಥವಾ ದೋಸೆ ಹಿಟ್ಟಿನ ಹದಕ್ಕೆ ಖಂಡಿತ ಮಾಡ್ಕೊಳ್ಳೋಕೆ ಹೋಗಬೇಡಿ, ದಪ್ಪನಾಗೇ ಇರಲಿ. ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಹಾಕ್ಬೇಕಾದ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ, ಕರೆಕ್ಟ್ ಅಷ್ಟೇ ಇದ್ದರೆ ಇಡ್ಲಿ ಸಾಫ್ಟಾಗಿ ಕೂಡ ಬರುತ್ತೆ, ಬೆಂದ ಮೇಲೆ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ, ನಾನೀಗ ಇಡ್ಲಿ ಬೇಯಕ್ಕೆ ಇಟ್ಬಿಟ್ಟು ಇಡ್ಲಿ ಸ್ಟ್ಯಾಂಡಲ್ಲಿ ಒಂದು ಅರ್ಧ ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ. ಬೆಂದಾಗಿದೆ. ಇವಾಗ ನೋಡಿ ತೆಗಿತಾ ಇದ್ದೀನಿ. ಈ ಥರ ಬರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣು ಇಷ್ಟಪಡೋರಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾವುದೇ ನೆನೆಸೋದು ಬೇಡ, ಏನೂ ಕಾಯೋದು ಬೇಡ ಫರ್ಮೆಂಟ್ ಆಗೋಕ್ಕೆ. ನೆನೆಸ್ಕೊಂಡ ತಕ್ಷಣ ಹಲಸಿನ ಹಣ್ಣಿದ್ರೆ ತಟ್ಟಂತ ಮಾಡಿಬಿಡ್ಬೋದು. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತುಪ್ಪ ಹಾಕ್ಕೊಂಡು ತಿಂತಾರೆ, ಇಲ್ಲ ಜೇನುತುಪ್ಪ ಬೇಕಾದ್ರೆ ಜೇನುತುಪ್ಪನೂ ಹಾಕ್ಕೋಬಹುದು. ನಾನು ಮಾಡಿರೋ ಕಡುಬು ತುಂಬ ಸ್ವೀಟಾಗಿತ್ತು, ಹಾಗಾಗಿ ಮತ್ತೆ ನಾನು ಜೇನುತುಪ್ಪ ಏನೂ ಹಾಕ್ಕೊಳಕ್ಕೆ ಹೋಗಿಲ್ಲ, ತುಪ್ಪದಲ್ಲಿ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ರಜಾ ಇರುತ್ತೆ, ಮನೇಲೇ ಇರ್ತಾರೆ, ಹಲಸಿನ ಹಣ್ಣು ಇದ್ದರೆ ಮನೇಲಿ ಖಂಡಿತ ಮಾಡಿ ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.